ಓಂ ನಮ್ಮ ಶಾಂತಿ. ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸ್ವರಾಜ್ಯದ ರಿಸಲ್ಟ್ ಪರಿಶೀಲಿಸಿ ಸ್ವಯಂ ಪರಿವರ್ತನೆಯಾಗಿ ಮತ್ತು ಅಖಂಡ ರಾಜ್ಯಕ್ಕೆ ಅಧಿಕಾರಿಯಾಗಿ 3 ಸಿಂಹಾಸನಗಳ ಅಧಿಕಾರ ಬಾಪ್ದಾದ ಹೇಳುತ್ತಾರೆ. ಪ್ರತಿಯೊಬ್ಬ ಬ್ರಾಹ್ಮಣ ಮಗುವು ಈ ಸಮಯದಲ್ಲಿ ಏಕಕಾಲಕ್ಕೆ 3 ಸಿಂಹಾಸನಗಳಿಗೆ ಮಾಲೀಕನಾಗಿದ್ದಾನೆ. ಸ್ವರಾಜ್ಯ ಸಿಂಹಾಸನ ತನ್ನ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ಮೇಲೆ ಇರುವ ಹತೋಟಿ. ಹೃದಯ ಸಿಂಹಾಸನ ಅವಿನಾಶಿ ತಂದೆಯಾದ ಬಾಬ್ದಾದಾರವರ ಹೃದಯದಲ್ಲಿ ಪಡೆದ ಸ್ಥಾನ. ಭವಿಷ್ಯದ ಸಿಂಹಾಸನ ಸತ್ಯಯುಗದ ರಾಜಪದವಿಯ ಅಧಿಕಾರ. ಸ್ವರಾಜ್ಯದ ಚೆಕಿಂಗ್ ಮತ್ತು ಚೇಂಜ್, ಪರಿಶೀಲನೆ ಮತ್ತು ಪರಿವರ್ತನೆ. ಭವಿಷ್ಯದಲ್ಲಿ ಒಂದು ರಾಜ್ಯ, ಒಂದು ಧರ್ಮ ಇರುತ್ತದೆ. ಅದರ ಸಂಸ್ಕಾರವನ್ನು ಈಗಲೇ ರೂಪಿಸಿಕೊಳ್ಳಬೇಕು. ಒಂದು ರಾಜ್ಯ. ನಿಮ್ಮ ಮನಸ್ಸಿನ ಮೇಲೆ ಕೇವಲ ನಿಮ್ಮ ಸ್ವಯಂನ ರಾಜ್ಯವಿದೆಯೇ ಅಥವಾ ಮಾಯೆಯು ಮಧ್ಯದಲ್ಲಿ ಪ್ರವೇಶ ಮಾಡಿ ವಿಘ್ನ ಉಂಟು ಮಾಡುತ್ತಿದೆಯೇ? 2 ರಾಜ್ಯಗಳಿದ್ದರೆ ಅಖಂಡ ರಾಜ್ಯದ ಪದವಿ ಸಿಗಲಾರದು. ಒಂದು ಧರ್ಮ. ಸಂಪೂರ್ಣ ಪವಿತ್ರತೆಯೇ ನಮ್ಮ ಧರ್ಮ. ಅಪವಿತ್ರತೆಯ ಸಣ್ಣ ಅಂಶವು ಪ್ರವೇಶ ಮಾಡಬಾರದು. ಲಾ ಆ್ಯಂಡ್ ಆರ್ಡರ್. ನಿಮ್ಮ ಶಕ್ತಿಗಳು ನಿಮ್ಮ ಆಜ್ಞೆಯಂತೆ ನಡೆಯುತ್ತಿವೆಯೇ? ಎದುರಿಸುವ ಶಕ್ತಿ ಬೇಕಾದಾಗ ಅದು ತಕ್ಷಣ ಕೆಲಸ ಮಾಡುತ್ತಿದೆಯೇ ಎಂದು ಪರೀಕ್ಷಿಸಿಕೊಳ್ಳಿ. ಸ್ವರಾಜ್ಯದ ಲಕ್ಷಣಗಳು. ಲಕ್ಷಣ ಸ್ಥಿತಿ. ಶಾಂತಿ ಅಂದರೆ ಅಶಾಂತಿಯ ಪ್ರಭಾವ ಇರಬಾರದು. ಸುಖ ಅಂದರೆ ಅತೀಂದ್ರಿಯ ಸುಖದ ಅನುಭವ ನಿರಂತರವಾಗಿರಬೇಕು. ತೃಪ್ತಿ ಅಂದರೆ ಯಾವುದೇ ಪ್ರಾಪ್ತಿಯ ಕೊರತೆ ಇರಬಾರದು, ಅಂದರೆ ಸಂತುಷ್ಟತೆ. ಪರಿಶುದ್ಧತೆ ಅಂದರೆ ಯಾವುದೇ ಪ್ರಶಂಸೆಯ ಆಸೆ ಅಥವಾ ಮಾಯೆಯ ಪ್ರಭಾವ ಇರಬಾರದು. ಸಮಯದ ಮಹತ್ವ ಮತ್ತು ಅಂತಿಮ ಪೇಪರ್ ಯಾವುದು ಅಂದರೆ ಸಂಗಮ ಯುಗದ 1 ಸೆಕೆಂಡು ಈಗ 1 ಗಂಟೆಗೆ ಸಮಾನ. ಸಮಯ ಅತ್ಯಂತ ಅಮೂಲ್ಯವಾಗಿದೆ. ಅಂತಿಮ ಪೇಪರ್ ಅಚಾನಕ್ ಹಠಾತ್ತಾಗಿ ಬರುತ್ತದೆ. ಅದಕ್ಕಾಗಿ ಸದಾ ಸಿದ್ಧ ಇರಬೇಕು, ಅಂದರೆ ಎವರ್ ರೆಡಿ ಆಗಿರಬೇಕು. ಬಹಳ ಕಾಲದ ಅಭ್ಯಾಸವಿದ್ದರೆ ಮಾತ್ರ ಬಹಳ ಕಾಲದ ಪ್ರಾರಬ್ಧ ಅಂದರೆ ಪದವಿ ಸಿಗುತ್ತದೆ. ಖುಷಿಯ ಖಜಾನೆ. ಖುಷಿಯು ತಂದೆ ಕೊಟ್ಟ ದೊಡ್ಡ ಕೊಡುಗೆ. ಖುಷಿಯಂತಹ ಔಷಧಿ ಇಲ್ಲ. ಯಾರಲ್ಲಿ ಸದಾ ಖುಷಿ ಇರುತ್ತದೋ ಅದು ಅವರ ಮುಖ ಮತ್ತು ಚಲನೆಯಲ್ಲಿ ಕಾಣಿಸುತ್ತದೆ. ಖುಷಿಯನ್ನು ಹಂಚಿದಷ್ಟು ಅದು ಹೆಚ್ಚಾಗುತ್ತದೆ. ಇತರರಿಗೂ ಈ ಖುಷಿಯ ಹಂಚುವ ಕೆಲಸ ಮಾಡಿ. ಸೇವೆಯ ವೇಗ ಮತ್ತು ದಯಾಹೃದಯ ಭಾವ. ವಿಶ್ವದ ಆತ್ಮಗಳು ದುಃಖದಲ್ಲಿದ್ದಾರೆ. ಅವರಿಗೆ ತಂದೆಯ ಸಂದೇಶ ತಲುಪಿಸುವುದು ನಮ್ಮ ಕರ್ತವ್ಯ. ಯಾವುದೇ ಆತ್ಮ ನಮಗೆ ಸಂದೇಶ ಸಿಗಲಿಲ್ಲ ಎಂದು ದೂರು ಅಂದರೆ ಕಂಪ್ಲೇಂಟ್ ನೀಡಬಾರದು.
ಪ್ರತಿಯೊಂದು ಝೋನ್ನಲ್ಲಿ ವೆರೈಟಿ ಗ್ರೂಪ್ ತಯಾರಿಸಿ ಸಮಾಜದ ಎಲ್ಲ ವರ್ಗದವರಿಗೂ ಅನುಭವದ ಮೂಲಕ ಜ್ಞಾನ ನೀಡಿ. ವರದಾನ ಮತ್ತು ಸ್ಲೋಗನ್. ವರದಾನ: ಸಂಘಟನೆಯಲ್ಲಿ ಒಬ್ಬರಿಗೊಬ್ಬರು ಶುಭಚಿಂತಕರಾಗಿ ಸಹಯೋಗದ ಶಕ್ತಿಯ ಮೂಲಕ ಮಾಯೆಯನ್ನು ಗೆಲ್ಲುವ ವಿಜಯಿ ರತ್ನ ಆಗಿ. ಸ್ಲೋಗನ್: ಯಾವುದೇ ಇಚ್ಛೆಯು ನಿಮ್ಮನ್ನು ಮಹಾನರಾಗಲು ಬಿಡುವುದಿಲ್ಲ. ಆದ್ದರಿಂದ ಇಚ್ಛಾ ಮಾತ್ರ ಅವಿದ್ಯಾ, ಇಚ್ಛೆಗಳ ಅರಿವೇ ಇಲ್ಲದ ಸ್ಥಿತಿ ಆಗಿರಿ. ವಿಶೇಷ ಸೂಚನೆ: ಮಧುರತೆ. ಮಹಾನರಾಗಲು ಮಧುರತೆ ಮತ್ತು ನಮ್ರತೆ ಅಗತ್ಯ. ನಿಮ್ಮ ದೃಷ್ಟಿ, ಮಾತು ಮತ್ತು ಕರ್ಮ ಸದಾ ಮಧುರವಾಗಿರಲಿ. ಇದು ಸ್ವಯಂಗೂ ಮತ್ತು ಇತರರಿಗೂ ಖುಷಿ ನೀಡುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಧನ್ಯವಾದಗಳು.